ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ರಾತ್ರಿ 10ರಿಂದ 12 ಗಂಟೆ ಅದು ನಿನ್ನೆ ಇದೆಲ್ಲ 3 ಐತ್ಲ ಪಾಳ್ಯದ. ಕುಂಬಾರ್ತೀನಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಏನು ತಿಳಿಸಾಕಪ್ಪ ಅಂದ್ರೆ ಕೋಲಾರ ತಾಲೂಕಿನ ಮಸೂತಿ ಗ್ರಾಮದ ರೈತರ ಜಮೀನಿನಲ್ಲಿ ಏನು ವಿದ್ಯುತ್ ಮೇಲೈನ್ ಹಾದೋಗಿತ್ತು, ಅದು ಹಳಿದಾದ ತಕ್ಷಣ ಇವತ್ತು ಅದು ಹರಿದು ಬಿದ್ದ ಸುಮಾರು ನಮ್ಮ ಒಂದು 260 ಗಿಡಗಳು, ಒಂದು 200 ಅಬ್ಬೇವಿನ ಗಿಡ ಮತ್ತು 260 ಗಿಡ ಶ್ರೀಗಂಧ ಗಿಡ ಇವೆಲ್ಲ ಸಂಪೂರ್ಣ ಸುಟ್ಟೋಗ್ಯಾವು. ಇವತ್ತು ಎಸ್ಕಾಮ್ದವ್ರು ನಿರ್ಲಕ್ಷ್ಯದಿಂದ ಅದಕ್ಕಾಗಿ ಸುಟ್ಟು ಸುಮಾರು ಒಂದು 7-8 ದಿವಸ ಆದರೂ ಕೂಡ ಎಸ್ಕಾಮ್ ಅಧಿಕಾರಿಗಳು ಏನೂ ಇದಿಲ್ಲ, ಅದಕ್ಕೆ ರೆಸ್ಪಾನ್ಸ್ ಏನಿಲ್ಲ. ಅದಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮುಖಾಂತರ ಸಾಹೇಬ್ರ ನಮ್ಮ ರೈತರಿಗೆ ಪರಿಹಾರ ಕೊಡಿಸ್ಬೇಕು. ಯಾಕಂದರೆ 8 ವರ್ಷದಿಂದ ಆ ಗಿಡಗಳನ್ನ ರೈತರು ಬೆಳೆಸೋತ ಬಂದಾರ. ಅದಕ್ಕಾಗಿ ಅವು ಖರ್ಚು ವೆಚ್ಚ ಸುಮಾರು ಮಾಡಿದ್ರು ಸಹಿತ ಇವತ್ತು ಒಂದು 3 ಕೋಟಿ ರೂಪಾಯಿ ಗಿಡಗಳ ಇವತ್ತು ಹಾನಿಯಾಗ್ಯಾವು. ಅದಕ್ಕೆ ಸೂಕ್ತವಾದ ಎಸ್ಕಾಮ್ ಅಧಿಕಾರಿಗಳ ಕಡೆದ ಮತ್ತು ಸರ್ಕಾರದ ಕಡೆಯಿಂದ ಅದಕ್ಕೆ ಪರಿಹಾರ ಕೊಡಿಸ್ಬೇಕಂತ ಬೇಡಿಕೆ ಇಟ್ಟು ಇವತ್ತು ಮನವಿ ಕೊಟ್ಟೆವು ಸಾಹೇಬ್ರ. ಇದನ್ನೇನಾದರೂ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಉಗ್ರ ರೂಪದ ಹೋರಾಟ ಮಾಡ್ಬೇಕಂತೇಳಿ ಒಂದು ಎಚ್ಚರಿಕೆ ಕೂಡ ಆಗ್ತೀವಿ ಇವತ್ತೆಲ್ಲ. ಕಾರಣ ಏನ್ರಿ ಅದು ಸರ? ಕಾರಣ ಏನು ಅದು ಅದಕ್ಕೆ ಸರ್, ಇದು ಹೊಲ ರೈತರ ಜಮೀನಾಗ ಮೇಲೈನ್ ಹಾದು ಹೋಗೈತ್ರಿ ವಿದ್ಯುತ್ ತಂತಿ, ಹೈ ವೋಲ್ಟೇಜ್ ಸರ್. ಅದು ಇದು ಆಗೈತಿ, ಇದು ಹಳಿವಾಗ್ಯಾವ ಸರ್, ಅವು ಹಳಿವಾಗ್ಯಾವು. ಅದು ಈಗ ಏನಾಗೈತಿ, ಲೋಡಿಗೆ ಕಟ್ ಆಗಿ ತಳ ಬಿದ್ದ ಉರಿ ಹತ್ತೈತಿ. ಅದಕ್ಕೆ ಈಗ ಬ್ಯಾಸ್ಗೆ ಇರೋ ಟೈಮ್ಕ ಗಿಡದ ತಪ್ಪಲು ಬಿದ್ದ, ಆ ತಪ್ಪಲ್ಗ ಬೆಂಕಿ ಬಿದ್ದಗಳನ್ನ ತಗೊಂಡ್ ಇಡೀ ಗಿಡನ ಸುಟ್ಟೋಗ್ಯಾವ ಸರ್. ಭೇಟಿ ಆಗ್ಯಾವ ಸರ್. ಅವ್ರು ಏನು ಹೇಳ್ತೇವೆ ಮಾಡ್ತೇವೆ ಇದನ್ನ ಹೇಳ್ಕೊತ ಹೊಂಟ್ರ ಸರ್. ಅದು ಅದಕ್ಕೇನೋ ರೆಸ್ಪಾನ್ಸ್ ಇಲ್ಲ. ಕೊಟ್ಟೇವ್ ಸರ್, ಹೊಲಕ್ಕೆ ಬಂದಿದ್ರು ಸರ್, ಕೊಟ್ಟೇವ್ರಿ ಅವರಿಗೆ. ಅವ್ರ ಪ್ರತಿಕ್ರಿಯೆ ಹೇಳ್ತೇವೆ ಮಾಡ್ತೇವೆ ಇದನ್ನ ಹೇಳ್ಕೊತ ಹೊಂಟಾರಿ. ಯಾರು ಬರಾಕ್ ತಯಾರಿಲ್ಲ, ಸಂಬಂಧಪಟ್ಟ ಮ್ಯಾಗಿನ ಅಧಿಕಾರಿಗಳು ಅದಕ್ಕೆ ಯಾರು ಬರಾಕ್ ತಯಾರಿಲ್ಲ ಇನ್ನೂ ತನ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದೇವ್ರಿ ಇವತ್ತು. ಇದು ಈಡೇರದೇ ಇದ್ರೆ ಮುಂದೆ ತಮ್ಮ ಸರ್ ಮುಂದೆ ನಾವು ಹೋರಾಟ, ಸರ್ ಹೋರಾಟ ಅಂದ್ರೆ ನಾವು ಹೆದ್ದಾರಿ ತಡೋದು ಅಥವಾ ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ, ಇಲ್ಲಾಂದ್ರೆ ಜಿಲ್ಲಾ ಆಡಳಿತದ ಮುಂದೆ ಹೋರಾಟ, ಇಲ್ಲಾಂದ್ರೆ ವಿಜಯಪುರ ವಾಟರ್ ಸಪ್ಲೈ ನಮ್ಮ ತಾಲೂಕಿನಾಗಿದ್ದರಿಂದ ಅದ್ರ ಮುಂದೆ ನಾವು ಹೋರಾಟ ಮಾಡ್ಬೇಕಂತೇಳಿ. ಯಾಕಂದ್ರೆ ಈ ಕರೆಂಟ್ ಬರೋದೇ ನಮ್ಮ ಕೋಲಾರ ತಾಲೂಕಿನಿಂದ ವಿದ್ಯುತ್ ಸಪ್ಲೈ ಆಕತಿ. ಆ KB ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಕತ್ತೇಳಿ ಮಾಧ್ಯಮದವ್ರ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡತ್ತೆ. ಎಷ್ಟು ಜನ ರೈತರಿಗೆ ಇದು ಆಗಿದ್ದಾರೆ ಸರ್? 2 ರೈತರಿಗೆ ಆಗೈತೆ ಸರ್ ಈ ಸಮಸ್ಯೆ. ಹ್ಞೂ ಸರ್, ಒಬ್ಬರು ರೈತರದ್ದು. ಅದ್ರ ಬಗ್ಗೆ ಪಂಚರಾಮ ಅದು ಏನೇ ಮಾಡಿಕೊಂಡು ಹೋದ್ರ ಸರ್? ಬಂದು ಬರೀ ನೋಡ್ಯಾರ ಸರ್. ಅದಕ್ಕೆ ಬರ್ಲಾರ್ಕ ಇವತ್ತು ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಗಮನಕ್ಕೆ ತೊಗೊಂಬಂದೇವ್ರಿ ಇವತ್ತು. ಅವ್ರು ಯಾರು ಬರಾಕ್ ತಯಾರಿಲ್ಲ. ಜಿಲ್ಲಾಧಿಕಾರಿ ಸರ್ ಅವರು ಎಸ್ಕಾಮ್ದವ್ರಿಗೆ ತಕ್ಷಣ ಬರದ ಅದಕ್ಕೆ ಸಂಬಂಧಪಟ್ಟವ್ರ ಅಧಿಕಾರಿಗಳು ಕಳಿಸಿ ಅದನ್ನ ಏನೈತಿ ಏನಾಗೈತೆ ಅನ್ನೋದು ಎನ್ಕ್ವೈರಿ ಮಾಡಿಸಿ ಅದಕ್ಕೆ ಪರಿಹಾರ ಕೊಡಿಸುವಂಥದ್ದು ಮಾಡೋಣ ಅನ್ನುವಂಥದ್ದು ಒಂದು ಭರವಸೆ ಕೊಟ್ಟಾರ ಸರ್. ಓಕೆ ಎಸ್. ತಮ್ಮ ಹೆಸರೇ? ಸೋಮು ಬ್ರದರ್, ಕೋಲಾರ ತಾಲೂಕು ರೈಸಿಂಗದ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜಮೀನಲ್ಲಿ ಎಗ್ನೋ ಗಿಡ ಸಿರ್ಗಾನ ಗಿಡ ಬೆಳೆಸಿದ್ವಿ. ಅವು 8 ವರ್ಷ ಆಗ್ತದೆ, ಸುಮಾರು 8 ವರ್ಷ ತನಕ ಬೆಳೆಸಿದ್ವಿ. ಇನ್ನು 2-4 ವರ್ಷಕ್ಕೆ ಅವು ಒಂದು ಗಿಡಕ್ಕೆ 2-3 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತಿದ್ವು. ಆ ಗಿಡದ್ದು ಏನಪ್ಪ ಅಂದ್ರೆ ಈಗ ಮೇಲಿನ ತಂತಿ ಹರಿದು ಹಳಿ ತಂತಿ ಇರೋದು ಭಾಳ ದಿವಸದಿತ್ತು, ಕಟ್ಟಾಗಿ ಬಿದ್ದು ಮಗ್ಲಿನ ಬಾಜು ಹೊಲ್ದಾಗ ಬಿದ್ದು ಕಬ್ಬು ಕಡ್ದ್ರೆ ರವದಿತ್ತು. ಆ ರವದಾಗ ಬಿದ್ದು ಬಂದು ನಮ್ಮ ಗಿಡಗಳು ಸುಟ್ಟಬಿಟ್ಟು ಒಂದು 60 ಗಿಡ ಸಿರ್ಗಾನ್ ಸುಟ್ಟವ್ರಿ, ಒಂದು 200 ಗಿಡ ಹೆಬ್ಬೆ ಸುಟ್ಟವ್ರಿ. ಅದ್ರ ಬಗ್ಗೆ ಅಧಿಕಾರಿಗಳು ಏನಂದ್ರೆ KB ಅಧಿಕಾರಿಗಳು ಹೇಳಿ ಕೊಟ್ಟವ್ರಿ, ಅವ್ರಿಗೆ ಲೆಟ್ರ್ ಕೊಟ್ಟೆವು, ಇದು ಮಾಡಿದೆವು, ಬಂದು ನೋಡ್ಕೊಂಡು ಹೋದ್ರು, ಹೊಳ್ಳಿ ಕಳಿಸ್ತೇವೆ, ಇದು ಮಾಡ್ತೇವೆ, ಬರ್ತೈತಿ, ಪರಿಹಾರ ಕೊಡ್ತೇವೆ ಅಂತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿರಿ? ಅವ್ರಿಗೆ ತಂದಿಲ್ಲ. ಅವರಿಗೂ ನೀವು ತರಬೇಕಾಗತ್ತೆ. ಅವರಿಗೂ ಒಂದು ಮನವಿ ಕೊಡಿ, ಅವ್ರಿಗೊಂದು ಕೊಡ್ತೇವೆ. ಯಾವ ಪ್ರಾಣ ಹಾನಿ ಏನೂ ಆಗಿಲ್ಲ ರೀ? ಪ್ರಾಣಿಗಳು ಮನುಷ್ಯರಿಗೆ ಏನೂ ಹಾನಿ ಆಗಿಲ್ಲ? ಮನುಷ್ಯರಿಗೆ ಅದಾಗಿಲ್ಲ. ಹಾಂ, ಓಕೆ. ತಮ್ಮ ಹೆಸರು? ರಮೇಶ್ ಬೆಳಿಗ್ಗೆ ಅಂತ. ಓಕೆ ಸರ್, ಥ್ಯಾಂಕ್ ಯು.